ನಿಮ್ಮ ಋಣವನ್ನು ಆದಷ್ಟು ಈ ಜನ್ಮದಲ್ಲಿ ಮುಗಿಸ್ಕೊಳ್ಳಿ. ನಿಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ತಮ್ಮನಿಗೆ ಥ್ಯಾಂಕ್ಸ್ ಹೇಳಿ, ಎಲ್ಲರಿಗೂ ಧನ್ಯವಾದವನ್ನು ಹೇಳಿ. ನಿಮ್ಮ ಗಂಡನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಹೆಂಡತಿಗೆ ಥ್ಯಾಂಕ್ಸ್ ಹೇಳಿ. ಇವತ್ತಿನ ಸಮಾಜ ಹೇಗಾಗ್ಬಿಟ್ಟಿದೆ ಅಂದರೆ, ಸಣ್ಣ ಸಣ್ಣ ವಿಚಾರಕ್ಕೂ ಗಲಾಟೆ, ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ, ಅತಿ ಸಣ್ಣ ವಿಚಾರ ಇರುತ್ತೆ ಅದನ್ನೇ ದೊಡ್ಡದು ಮಾಡಿ ರಂಪಾಟಗಳು, ಒಬ್ರಿಗೊಬ್ರ ಮೇಲೆ ದ್ವೇಷ, ಕೋಪ, ಅಸೂಯೆ, ಅವ್ರನ್ನ ಏನಾದರೂ ಮಾಡಿಬಿಡ್ಬೇಕು, ಇವನ್ನೇನಾದರೂ ಮಾಡಿಬಿಡ್ಬೇಕು ಅನ್ನೋ ಒಂದು ಆಕ್ರೋಶ. ಈ ರೀತಿ ನಾವು ಹಲವು ಉದಾಹರಣೆಗಳನ್ನು ಇವತ್ತಿನ ಆಧುನಿಕ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ಈ ರೀತಿಯ ದ್ವೇಷ, ಅಸೂಯೆ ಸ್ವಲ್ಪ ಕಮ್ಮಿ ಇತ್ತು ಪ್ರಮಾಣ. ಆದರೆ ಇತ್ತೀಚಿನ ವರ್ಷಗಳಲ್ಲಂತೂ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕೋಪ ಇದೆಲ್ಲವೂ ಅತಿಯಾಗ್ಬಿಟ್ಟಿದೆ. ಯಾವ ರೀತಿ ಅಂದರೆ ಸಂಬಂಧಗಳಿಗೆ ಬೆಲೆ ಇಲ್ಲ. ಒಟ್ಟಿಗೆ ಹುಟ್ಟಿರ್ತಾರೆ, ಆದರೂ ಕೂಡ ಒಬ್ರಿಗೊಬ್ರು ಕಂಡ್ರೆ ಆಗೋದಿಲ್ಲ. ಅವ್ರು ಹಾಳಾಗಬೇಕು ಅಂತ ಇವರು ಹಾಳಾಗಬೇಕು ಅಂತ ಅವ್ರಿಗೇನಾದರೂ ಆಗಲಿ ಅಂತ ಇವ್ರಿಗೇನಾದರೂ ಆಗಲಿ ಅಂತ ಅವರು. ಆದರೆ ಯಾರು ಈ ರೀತಿ ದ್ವೇಷ, ಕೋಪದಿಂದ ನಡ್ಕೋತಾ ಇದ್ದಾರೋ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ಒಬ್ರಿಗೊಬ್ಬರು ಸಹಾಯ ಮಾಡಿದವರೇ ಆಗಿರ್ತಾರೆ. ಆದರೆ ಅದನ್ನೆಲ್ಲ ಮರೆತು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಇಬ್ಬರು ಕೋಪ ಮಾಡ್ಕೋತಾರೆ. ಅವ್ರಿಗೆ ಶಾಪ ಆಗ್ತಾರೆ, ಇವ್ರಿಗೆ ಶಾಪ ಆಗ್ತಾರೆ. ಈ ರೀತಿ ನಡೀತಾನೆ ಇರುತ್ತೆ. ಈ ರೀತಿ ಶಾಪ, ನಿಂದನೆ, ಕೋಪ ಮಾಡ್ಕೊಳ್ಳೋದ್ರಿಂದ ಕರ್ಮದ ಪ್ರಮಾಣ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಮತ್ತು ಸಮಸ್ಯೆಗಳ ಸರಮಾಲೆ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಮತ್ತು ನೆಮ್ಮದಿಯನ್ನು, ಶಾಂತಿಯನ್ನು ಕಳ್ಕೊಬೇಕಾಗತ್ತೆ ಅಂತ ಹೇಳುತ್ತೆ ಆಧ್ಯಾತ್ಮ. ಹೀಗಾಗಿ ಪ್ರತಿಯೊಬ್ಬರು ಕ್ಷಮಾಗುಣವನ್ನು ಬೆಳೆಸ್ಕೋಬೇಕು. ಕ್ಷಮಾಗುಣವನ್ನು ಬೆಳೆಸ್ಕೊಂಡಾಗ ನೀವು ಏನು ಬೇಕಾದರೂ ಸಾಧಿಸ್ಬೋದು, ಯಾರನ್ನು ಬೇಕಾದರೂ ಗೆಲ್ಬೋದು ಅಂತ ಹೇಳುತ್ತೆ ಆಧ್ಯಾತ್ಮ. ಅದರಲ್ಲೂ ಈ ಸಿದ್ಧ ಸಾಧನೆ, ಸಿದ್ಧ ಪರಂಪರೆ ಅಥವಾ ಬೇರೆ ಯಾವುದೇ ಒಂದು ಆಧ್ಯಾತ್ಮ ಮಾರ್ಗದಲ್ಲಿ ಸಾಧನೆಯನ್ನು ಅಭ್ಯಾಸ ಮಾಡ್ತಿರೋರು ಇಂತಹ ಒಂದು ಸಿದ್ಧಾಂತವನ್ನು ಅಳವಡಿಸ್ಕೋಬೇಕು. ಕ್ಷಮಾಗುಣವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಸಿದ್ಧಗುರುಗಳು. ಕ್ಷಮಾಗುಣವನ್ನು ಬೆಳೆಸ್ಕೊಂಡಾಗ ಅಲ್ಲಿ ಗಲಾಟೆಗೆ ಆಸ್ಪದವೇ ಇರೋದಿಲ್ಲ, ಮನಸ್ತಾಪಕ್ಕೂ ಆಸ್ಪದವೇ ಇರೋದಿಲ್ಲ, ಅಸಮಾಧಾನಕ್ಕೆ ಆಸ್ಪದವೇ ಇರೋದಿಲ್ಲ. ಅಲ್ಲಿ ಪ್ರೀತಿ, ವಿಶ್ವಾಸಕ್ಕೆ, ನಂಬಿಕೆಗೆ ಬೆಲೆ ಬರುತ್ತೆ. ಹೀಗಾಗಿ ಎಲ್ಲರೂ ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳಿ ಮತ್ತು ಕೃತಜ್ಞತೆ ಹೇಳೋದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಸಿದ್ಧಗುರುಗಳು. ಸಿದ್ಧಗುರುಗಳು ಈ ಸಿದ್ಧ ಮಾರ್ಗದಲ್ಲಿರುವಂತಹ ಸಾಧಕರಿಗೆ ಮತ್ತು ಸಾಮಾನ್ಯರಿಗೂ, ಜನಸಾಮಾನ್ಯರಿಗೂ, ಯಾರು ಈ ಸಿದ್ಧ ಸಾಧನೆ ಮಾಡ್ತಿರೋರೇ ಇಂತಹ ಸಿದ್ಧಾಂತಗಳನ್ನು ಅಳವಡಿಸ್ಕೋಬೇಕು ಅಂತೇನಿಲ್ಲ. ಪ್ರತಿಯೊಬ್ಬರು ಕೂಡ ಕ್ಷಮಾಗುಣವನ್ನು ಬೆಳೆಸ್ಕೋಬೇಕು, ಕೃತಜ್ಞತೆ ಅರ್ಪಿಸೋದನ್ನು ಬೆಳೆಸ್ಕೋಬೇಕು. ಸಾಧಕರೇ ಆಗಿರಬೇಕು ಅಂತೇನಿಲ್ಲ. ಉತ್ತಮ ಸಾಧಕರಾಗಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಮೊದಲು ಬೆಳೆಸ್ಕೋಬೇಕಾಗಿರೋದು ಗುಣ ಕ್ಷಮಾಗುಣ. ಏನೋ ಒಂದು ಹೇಳ್ಬಿಟ್ರು ಅವರು ಅಂತೇಳಿ ಮನಸ್ಸಲ್ಲೇ ಇಟ್ಕೊಂಡು ಕೋಪ ಮಾಡಿಕೊಂಡು ಅವರಿಗೆ ಶಾಪ ಹಾಕೋದಲ್ಲ, ಅಥವಾ ಅವ್ರಿಗೇನಾದರೂ ಆಗಲಿ ಅಂತ ನಿಂದನೆ ಮಾಡೋದಲ್ಲ. ಅದ್ರ ಬದಲಾಗಿ ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ, ಇರಲಿ, ಒಳ್ಳೆಯದಾಗಲಿ ಅಂಥೇಳಿ ಅವ್ರಿಗೂ ಕೂಡ ಶುಭ ಹಾರೈಸಬೇಕು ಅಂತ ಹೇಳ್ತಾರೆ ಸಿದ್ಧಗುರುಗಳು. ನಮಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ, ನಮಗೆ ಒಂದು ಸಣ್ಣ ವಿಚಾರದಲ್ಲಾದರೂ ಯಾರಾದರೂ ನಮಗೆ ಸಹಾಯವನ್ನು ಮಾಡಿರ್ತಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ. ಆ ರೀತಿ ಮಾಡಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಶುರುವಾಗುತ್ತೆ, ಶಾಂತಿ, ನೆಮ್ಮದಿ ಸಿಗತ್ತೆ. ಮತ್ತು ನಿಮ್ಮನ್ನು ಈ ಭೂಮಿಗೆ ಬರೋದಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂಥ ಪ್ರಕೃತಿ ಮಾತೆಗೂ ನೀವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ನೀವು ಥ್ಯಾಂಕ್ಸ್ ಹೇಳಿ ಮತ್ತು ಕ್ಷಮಾಗುಣವನ್ನು ಬೆಳೆಸ್ಕೊಳ್ಳಿ. ಈ ರೀತಿ ಆದಾಗಲೇ ಜೀವನ ಸಾರ್ಥಕ ಆಗೋದು. ನಾವು ಸಾಧಕರಾಗಿದ್ದಕ್ಕೂ ಒಂದು ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾರೆ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು. ಹಾಗಾದರೆ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ಈ ಕ್ಷಮಾಗುಣದ ವಿಚಾರದ ಬಗ್ಗೆ, ಕೃತಜ್ಞತೆಯನ್ನು ಸಲ್ಲಿಸುವುದರ ಬಗ್ಗೆ, ಯಾವ ರೀತಿ ನಡ್ಕೋಬೇಕು ಸಾಧಕರು ಅಂತ ಬಹಳ ಸೊಗಸಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಏನದು ವಿವರಣೆ ನೋಡೋಣ ಬನ್ನಿ. ಪ್ರತಿಯೊಬ್ಬನೂ ಕೂಡ ನಿಮ್ಮ ಋಣವನ್ನು ಆದಷ್ಟು ಈ ಜನ್ಮದಲ್ಲಿ ಮುಗಿಸ್ಕೊಳ್ಳಿ. ನಿಮ್ಮ ಋಣವನ್ನು ಮುಗಿಸ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದವನ್ನು ಹೇಳಿ, ಥ್ಯಾಂಕ್ಸ್ ಹೇಳಿ. ಪ್ರತಿಯೊಂದು ಇನ್ಸಿಡೆಂಟಲ್ಲೂ, ಪ್ರತಿ ಕ್ಷಣನೂ ಕೂಡ ನಿಮ್ಮ ಮುಂದೆ ಏನೇನು ಲೇನಾದೇನ ನಡ್ತಿರುತ್ತೋ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿ. ನಿಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ತಾಯಿಗೆ ಥ್ಯಾಂಕ್ಸ್ ಹೇಳಿ, ಪಿತೃಗಳಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಗಂಡನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಹೆಂಡತಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು, ನೀನು ಸಿಕ್ಕಿರೋದ್ರಿಂದ ನನಗೆ ಗುರು ಮಾರ್ಗ ಸಿಕ್ಕಿದೆ. ನಿಮ್ಮ ತಂದೆ ತಾಯಿ, ಈ ಥರ ತಂದೆ ತಾಯಿ ಕೃಪೆಯಿಂದ ನಿಮ್ಮ ಹೊಟ್ಟೆಲಿ ಹುಟ್ಟಿದ್ದಕ್ಕೋಸ್ಕರ ನನಗೆ ಗುರು ಕೃಪೆ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ಕ್ಷಣನೂ ಹೇಳಿ, ಋಣಮುಕ್ತರಾಗಿರುತ್ತೆ. ಎಷ್ಟೋ ನಮ್ಮ ಆ ಥ್ಯಾಂಕ್ಸಿಂದ ನಮಗೆ ಎಷ್ಟೋ ಕರ್ಮಗಳು, ಆ ಕ್ಷಣದ ಇನ್ಸಿಡೆಂಟ್ ಕರ್ಮಗಳು ಕಳ್ಚ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ತಮ್ಮನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಸಿಸ್ಟರಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಅತ್ತಿಗೆಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ನಾದಿನಿಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಿ,
ಸ್ನೇಹಿತನಿಗೆ ಥ್ಯಾಂಕ್ಸ್ ಹೇಳಿ, ಸ್ನೇಹಿತಿಗೆ ಥ್ಯಾಂಕ್ಸ್ ಹೇಳಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ನಂತರ ಗುರುಗಳಿಗೆ ವಂದನೆ ಹೇಳಿ, ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್, ಇಷ್ಟು ಜ್ಞಾನ ನನಗೆ ಕೊಡ್ತಿದ್ದೀಯ ಹೇಳ್ಬಿಟ್ಟು ಟೋಟಲ್ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಪ್ರತಿನಿತ್ಯ ಪ್ರತಿ ಕ್ಷಣ ಥ್ಯಾಂಕ್ಸ್ ಹೇಳಿ. ನಿಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇರಿ. ಆನಂದವಾಗಿರಿ, ಎಲ್ಲವನ್ನು ಮರೆತ ಹ್ಯಾಪಿಯಾಗಿ ಜೀವನವನ್ನು ಮಾಡಿ.